ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಗಾಯನಪ್ರಿಯಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಇವತ್ತಿನ ವಿಡಿಯೋ ಇಸ್ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ. ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಪವರ್ಫುಲ್ ಆಗಿರುವಂತಹ ರೆಮಿಡಿ. ಆ್ಯಕ್ಚುಲಿ ಗೈಸ್, ನಾವೆಲ್ಲರೂ ಮೇಕಪ್ ಮೇಲೆ ತುಂಬಾ ಡಿಪೆಂಡ್ ಆಗಿರ್ತೀವಿ. ಮೇಕಪ್ಪಿಂದ ಸಿಗೋವಂಥ ಗ್ಲೋ ಆಗಿರ್ಬೋದು, ಬ್ರೈಟ್ನೆಸ್ ಆಗಿರ್ಬೋದು, ನನಗೆ ತುಂಬಾ ಇಷ್ಟ ಆಗುತ್ತೆ. ಬಟ್ ರಿಯಾಲಿಟಿ ಏನಪ್ಪ ಅಂದರೆ, ಮೇಕಪ್ ರಿಮೂವ್ ಆದಮೇಲೆ ಗೊತ್ತಾಗುತ್ತೆ ನಮ್ಮ ಸ್ಕಿನ್ ಒರಿಜಿನಲ್ ಹೇಗಿದೆ, ಅದ್ರ ರಿಯಾಲಿಟಿ ಏನು ಅಂತ ಗೊತ್ತಾಗ. ನಾನು ತೋರಿಸ್ಕೊಡ್ತಾ ಇರುವಂತಹ ರೆಮಿಡಿ ತುಂಬಾ ಸಿಂಪಲ್ ಆ್ಯಂಡ್ ಈಸಿ ರೆಮಿಡಿ. ಮನೆಯಲ್ಲೇ ಕಿಚನಲ್ಲೇ ಸಿಗೋವಂಥ ಇಂಗ್ರೀಡಿಯೆಂಟ್ಸಿಂದ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು 1 ಡೇ ಚಾಲೆಂಜ್ ಗೈಸ್. ಈಗಲೇ ಇದನ್ನು ಫಾಲೋ ಮಾಡಿ. ಈ ರೆಮಿಡಿಯಿಂದ ನಿಮ್ಮ ಸ್ಕಿನ್ ತುಂಬಾ ಕ್ಲೀನ್ ಆಗುತ್ತೆ, ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ, ಆಮೇಲೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಲೈಟನ್ ಆಗುತ್ತೆ, ಸ್ಕಿನ್ ಫೇರ್ ಆಗ್ತಾ ಹೋಗುತ್ತೆ. ಸೊ ಬನ್ನಿ ಗೈಸ್, ರೆಮಿಡಿ ಹೇಗೆ ಮಾಡೋದು ಅಂತ ನಮಗೆ ತೋರಿಸ್ಕೊಡ್ತೀನಿ. ಬನ್ನಿ. ಅವಾಗಲೇ ಹೇಳ್ದಾಗೆ ನಾನು ತೋರಿಸ್ಕೊಡ್ತಾ ಇರೋಂತಹ ರೆಮಿಡಿ ತುಂಬಾ ಸಿಂಪಲ್ ಆ್ಯಂಡ್ ಈಸಿ ಆಗಿರುವಂತಹ ರೆಮಿಡಿ. ಇಲ್ಲಿ ನಾನು ತೊಗೊಂಡಿದ್ದೀನಿ ಪೊಟ್ಯಾಟೊ. ಓಕೆನಾ? ಇದನ್ನು ನಾನಿವಾಗ ಹಾಫ್ ಕಟ್ ಮಾಡ್ತೀನಿ. ಗೈಸ್, ಪೊಟ್ಯಾಟೊನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ನಾನು ಹಾಫ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ಹಾಫ್ ಕಟ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಸ್ಕ್ರ್ಯಾಚ್ಗಳನ್ನ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಗೈಸ್, ನಾನಿವಾಗ ಕಾಫಿ ಪುಡಿನ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಕಾಫಿ ಪೌಡರ್ ಯೂಸ್ ಮಾಡ್ಕೋಬೋದು. ನಾನು ಒಂದು ಬೌಲಲ್ಲಿ ಒಂದು ಪಾಕೆಟ್ನ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಅಲೋವೆರಾ ಜೆಲ್ನ ಹಾಕ್ಕೋತಾ ಇದ್ದೀನಿ. ಒಂದು ಮಿಕ್ಸ್ಚರ್ನ ನಾನು ಮಾಡ್ಕೋತಾ ಇದ್ದೀನಿ ಇಲ್ಲಿ. ಈ ರೆಮಿಡಿನ ಹೇಗೆ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗೈಸ್. ನಾನಿವಾಗ ಅಲೋವೆರಾ ಜೆಲ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ ಕಾಫಿ ಪೌಡರ್ ಜೊತೆ. ಗೈಸ್, ಕಾಫಿ ಪೌಡರಲ್ಲಿ ವೇರಿಯಸ್ ಸ್ಕಿನ್ ಬೆನಿಫಿಟ್ಸ್ ಇದೆ ಡ್ಯೂ ಟು ಇಟ್ಸ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್. ಆ್ಯಂಡ್ ಆಲ್ಸೋ ಇದು ಸೈನ್ಸ್ ಆಫ್ ಏಜಿಂಗ್ನ ಕಡಿಮೆ ಮಾಡುತ್ತೆ, ಡಾರ್ಕ್ ಸ್ಪಾಟ್ಸ್ ಕಡಿಮೆ ಮಾಡುತ್ತೆ, ಆಮೇಲೆ ಸ್ಕಿನ್ ಟೋನ್ ತುಂಬಾ ಚೇಂಜ್ ಆಗುತ್ತೆ ಇದು ಯೂಸ್ ಮಾಡ್ತಾ. ಗೈಸ್, ನಾನು ಪೊಟ್ಯಾಟೊನ ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಈ ಬೌಲಲ್ಲಿ ಡಿಪ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಡಿಪ್ ಮಾಡಿಕೊಂಡು ಫೇಸ್ಗೆ ಮಸಾಜ್ ಮಾಡ್ಕೋತೀನಿ ಒಂದು 4 ಮಿನಿಟ್ಸ್ ತನಕ. ಗೈಸ್, ನಾನು ತೋರಿಸ್ಕೊಡ್ತಾ ಇರೋಂಥ ರೆಮಿಡಿ ಎಷ್ಟು ಪವರ್ಫುಲ್ ಅಂದರೆ 1 ಡೇಯಲ್ಲಿ ನಿಮಗೆ ರಿಸಲ್ಟ್ಸ್ ಶೋ ಆಗುತ್ತೆ. ಸನ್ ಟ್ಯಾನ್ ಏನಿದೆ ಅದು ಈಸಿಯಾಗಿ ರಿಮೂವ್ ಆಗುತ್ತೆ ಈ ರೆಮಿಡಿಯಿಂದ. ಗೈಸ್, ಕಂಪ್ಲೀಟ್ ಫೇಸ್ ಇದರಿಂದ ಮಸಾಜ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಟಿಪ್ಸ್ ನಾನು ಏನು ಕೊಡ್ತೀನಿ ಅಂದರೆ, ಈ ರೆಮಿಡಿ ಯೂಸ್ ಮಾಡಿದ್ದಾದಮೇಲೆ ಪಾಸಿಬಲ್ ಆದರೆ ನೀವು ಸ್ಟೀಮ್ ಕೂಡ ತೊಗೋಬೋದು. ಅದು ಕೂಡ ಒಳ್ಳೆ ಗ್ಲೋ ಕೊಡುತ್ತೆ, ಇನ್ಸ್ಟಂಟ್ ಗ್ಲೋ ಕೊಡುತ್ತೆ. ಗೈಸ್, ನಾನು ತೋರಿಸ್ಕೊಡ್ತಾ ಇರೋ ರೆಮಿಡಿನ ನೀವು ಮಲ್ಗೋಕ್ಕೂ ಮುಂಚೆ ಕ್ಲೀನ್ ವಾಟರಲ್ಲಿ ಫೇಸ್ ವಾಶ್ ಮಾಡಿಕೊಂಡು ಇದನ್ನು ಟ್ರೈ ಮಾಡಿ. ಮಾರ್ನಿಂಗ್ ಅಷ್ಟೊತ್ತಿಗೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸ್ಕಿನ್. ಗೈಸ್, ನಾನು ಚೆನ್ನಾಗಿ ಮಸಾಜ್ ಮಾಡ್ಕೋತಾ ಇದ್ದೀನಿ 4 ಮಿನಿಟ್ಸ್ ತನಕ. ನೀವು ಎಕ್ಸಾಕ್ಟ್ಲಿ ಇದೇ ರೀತಿ ಮಸಾಜ್ ಮಾಡ್ಕೋಬೇಕು. ಆ್ಯಂಡ್ ಗೈಸ್, ಇದು ಫೇಸಿಗೆ ಮಾತ್ರ ಅಲ್ಲ, ಕೈಗಳಿಗೂ ನೀವು ಅಪ್ಲೈ ಮಾಡ್ಬೋದು. ಸನ್ ಟ್ಯಾನ್ ಏನಾದರೂ ಆಗಿದ್ರೆ ಅದು ಆರಾಮಾಗಿ ಈಸಿಯಾಗಿ ರಿಮೂವ್ ಆಗುತ್ತೆ. ಇದನ್ನು ಕೂಡ ನಾನು 4 ಮಿನಿಟ್ಸ್ ತನಕ ಕಂಪ್ಲೀಟಾಗಿ ಮಸಾಜ್ ಮಾಡ್ಕೋತೀನಿ. ಗೈಸ್, ಈ ರೆಮಿಡಿಯಿಂದ ಬೇರೆ ಸ್ಕಿನ್ ಇಶ್ಯೂಸ್ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಪಿಂಪಲ್ ಪ್ರಾಬ್ಲಮ್ಸ್, ಪಿಂಪಲ್ನಿಂದ ಆಗಿರೋ ಕಲೆಗಳು ಎಲ್ಲ ಕೂಡ ಸಾಲ್ವ್ ಆಗುತ್ತೆ. ಗೈಸ್, ನಾನು ತೋರಿಸ್ಕೊಟ್ಟಿರುವಂತಹ ರೆಮಿಡಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಎಷ್ಟು ಈಸಿ ಆ್ಯಂಡ್ ಸಿಂಪಲ್ ಅಂತ 1 ಡೇ ಚಾಲೆಂಜ್ ಇದು. ಇವತ್ತೇ ಇದನ್ನು ಟ್ರೈ ಮಾಡಿ. ಓಕೆನಾ? ಸೊ ಇವತ್ತಿಗಿಷ್ಟೇ. ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್ ಗೈಸ್.